ಹೊಸ ಒಂದು ವಿಡಿಯೋಗೆ ಸ್ವಾಗತ. ಮನೆಯಲ್ಲಿ ವಿಶೇಷವಾಗಿ ಮನೆಯಲ್ಲಿ ಜಾಸ್ತಿ ಜನ ನೆಂಟರಿರುವಾಗ ನೀವು ಮನೆಯಲ್ಲಿ ಯಾವ ರೀತಿಯಲ್ಲಿ ಕಬ್ಬಿನ ಜ್ಯೂಸ್ ಮಾಡ್ಬೋದು, ಎಲ್ಲಿ ನಿಮಗೆ ಅಂಗಡಿಯಲ್ಲಿ ಸಿಗುವಂಥ ಇದೇ ಫ್ರೆಶ್ ಕಬ್ಬಿನ ಹಾಲಿನ ಜ್ಯೂಸನ್ನು ನಾವು ಮನೆಯಲ್ಲಿ ಯಾವ ರೀತಿ ತಯಾರಿಸ್ಬೋದು ಅಂತ ಹೇಳಿಕೊಡ್ತೇನೆ. ಬನ್ನಿ, ಫಾಲೋ ಮಾಡಿ. ಮೊದಲು ಕಬ್ಬಿನ ಹಾಲಿಗೆ ಮೇನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಕಬ್ಬನ್ನು ಹೀಗೆ ಒಂದು 2 ಕಬ್ಬಿಗೆ ತಂದರೆ 2 ಕಬ್ಬಿದೆ ಚೆನ್ನಾಗಿರೋದು ಜ್ಯೂಸ್ ಮಾಡಬೇಕಾಗಿರೋ ಕಬ್ಬು ನಾವು ತಗೊಂಡ್ಬಂದಿದ್ದೇವೆ. ಇದು ಒಂದು ಕಬ್ಬಿಗೆ ನಮಗೆ ಎಷ್ಟು ಸಿಗ್ತದೆ? ಇದು ಕಬ್ಬಿಗೆ ಎಷ್ಟು? ಇದಕ್ಕೆ ಎಷ್ಟು ಕಬ್ಬಿಗೆ? ಒಂದು ಕಟ್ಟದಲ್ಲಿ ಎಷ್ಟು ಕಬ್ಬು ಇರ್ತದೆ? ಒಂದು ಕಟ್ಟಲ್ಲಿ ಒಂದು 20 ಕಬ್ಬು ಬರ್ತದೆ. 200 ರೂಪಾಯಿಗೆ 20 ಕಬ್ಬು ಸಿಗ್ತದೆ. ಸೊ ಕಬ್ಬು ತಂದರೆ ಇನ್ನು ನಿಮಗೆ ಕಡಿಮೆ ಖರ್ಚಲ್ಲಿ ಇದು ಜ್ಯೂಸ್ ಆಗ್ತದೆ. ಒಂದು 60,000ದ ಮಿಷಿನ್ ನಿಮಗೆ ಬೇಕು ಕಡಿಮೆ ಖರ್ಚಲ್ಲಿ ಕಬ್ಬಿನ ಜ್ಯೂಸ್ ಮಾಡೋದು ಹೇಗೆ ಅಂತ. ಇದೊಂದು ಜ್ಯೂಸ್ ಈ ಥರ ಬೇಕು ಊಟ್ರೆ. ಈ ಥರ ಒಂದು ಜ್ಯೂಸ್ ಮೆಷಿನ್ ಇದ್ದರೆ ನಿಮಗೆ ಮನೆಯಲ್ಲೇ ಕಬ್ಬಿನ ಜ್ಯೂಸ್ ಮಾಡ್ಬೋದು. ಇದಕ್ಕೊಂದು ನೀವು 60,000 ರೂಪಾಯಿ ಕೊಟ್ಟರೆ ಇಂಥ ಒಂದು 60,000ದಿಂದ 1,60,000ಕ್ಕೆ ನೀವು ಸೆಕೆಂಡ್ ಹ್ಯಾಂಡ್ ಸಿಗ್ತದೆ. ಇದೊಂದು ಇದ್ದರೆ ನಿಮಗೆ ಮನೆಯಲ್ಲೇ ಜ್ಯೂಸ್ ಮಾಡ್ಬೋದು. ನೋಡಿ, ಈ ಥರ ಕಬ್ಬನ್ನು ನಾವು ಇಲ್ಲಿ ರೆಡಿ ಮಾಡಿದ್ದೇವೆ. ಕಬ್ಬನ್ನು ಚೆನ್ನಾಗಿ ಜ್ಯೂಸ್ ಮಾಡಬೇಕಾದ್ರೆ ಅದನ್ನು ಚೆನ್ನಾಗಿ ಅದರ ಏನು ಮೇಲ್ ಪದರ ಇದೆ ಅದನ್ನು ಸ್ವಲ್ಪ ಈ ಥರ ತೆಗೆದುಕೊಳ್ಬೇಕು. ಆಗ ಜ್ಯೂಸ್ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಶುಚಿಯಾಗಿ ನಾವು ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಕ್ಲೀನ್ ಮಾಡಿದರೆ ನೀವು ಜ್ಯೂಸ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಈಗ ನಾವು ಜ್ಯೂಸನ್ನು ಫೈನಲಿ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಲಿಂಬೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ, ನಿಂಬೆಕಾಯಿ, ಹಾಗೆ ಜಿಂಜರ್ ಕೂಡ ಇದೆ ನಮಗೆ. ಇದನ್ನು ನಾವು ಫಸ್ಟ್ ಒಂದ್ಸರಿ ನಾವು ಖಾಲಿ ಶುಗರ್ ಕೇನನ್ನು ನಾವು ಹಾಕಲಿಕ್ಕಿದ್ದೇವೆ. ಮಿಷಿನನ್ನು ಆಲ್ರೆಡಿ ಮಿಷಿನ್ಗೆ ಪವರ್ ಆನ್ ಆಗಿದೆ. ನಾವು ಮಿಷಿನ್ ಪವರ್ ಆನ್ ಮಾಡಿದ್ದೀವಿ. ಈಗ ಆನ್ ಮಾಡ್ತಾ ಇದ್ದೀವಿ. ಮಿಷಿನ್ ಆನ್ ಆಗಿದೆ. ಸಿಂಪಲ್ ಆಗಿ ನೋಡಿ, ಮನೆಯಲ್ಲೇ ಮಾಡ್ಬೋದು. ನಿಮಗೆ ಏನು ಸ್ಪೆಷಲಿ ಇದರಲ್ಲಿ ಏನೂ ಇದಿಲ್ಲ. ಇದರಿಂದ ಆಲ್ರೆಡಿ ನಾವು ಜ್ಯೂಸ್ ರೆಡಿಯಾಗಿ ಬರ್ತಾ ಇದೆ. ಈ ಕಡೆಯಿಂದ ಕಲೆಕ್ಟ್ ಮಾಡೋದು ಬೇಡ, ಈ ಕಡೆಯಿಂದ ನಾವು ಕಲೆಕ್ಟ್ ಮಾಡ್ತೀವಿ. ಯೂಶ್ವಲಿ ಇದಕ್ಕೆ ಒಂದೇ ಸರಿ ಹಾಕೋಕ್ಕೆ, ಆದರೆ ನಾವಿಲ್ಲಿ ಮಲ್ಟಿಪಲ್ ಟೈಮ್ಸ್ ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಇನ್ನೂ ಹಾಗೆ ಜ್ಯೂಸ್ ಇರುತ್ತೆ ನೋಡಿ. ಎರಡನೇ ಸರಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಈಗ ಲಿಂಬೆನ ನಾನು ಇದರಲ್ಲಿ ಲಿಂಬೆ ಇಡ್ತಾಯಿದ್ದೀನಿ. ಹಾಗೆ ಒಂದು ಪೀಸ್ ಜಿಂಜರ್ ಕೂಡ ನಾನು ಇಡ್ತಾಯಿದ್ದೀನಿ. ಇದು ಇನ್ನೂ ರುಚಿಕರವಾಗಿರುತ್ತೆ. ಮನೆಗೆ ಇಟ್ಟು ಹೀಗೆ ಕೊಟ್ಟರೆ ರುಚಿಯಾದಂತಹ ಕಬ್ಬಿನ ಜ್ಯೂಸ್. ಇನ್ನು ಒಂದು ಸರಿ ನಾನು ಕೊಡ್ತೀನಿ. ಇನ್ನು ಇದರಲ್ಲಿ ಜ್ಯೂಸ್ ಅಷ್ಟಿತ್ತು ನೋಡಿ. ನೀವು ಒಂದೇ ಸರಿ ನಾನು ಕೊಟ್ಟರು ಜ್ಯೂಸ್ ಎಷ್ಟಿತ್ತು ಅಂತ ನೀವು ನೋಡ್ಬೋದು. ಆದ್ದರಿಂದ ವೇಸ್ಟ್ ಮಾಡಬೇಡಿ. ಒಂದೇ ಸರಕ್ಕೆ 2-3 ಸರಿ ನಿಮಗೆ ಈ ಥರ ಕೊಡ್ಬೋದು. ನೋಡಿ ಎಷ್ಟು ಜ್ಯೂಸ್ ಬರ್ತಾ ಇದೆ. ಇನ್ನೊಂದು ಕಬ್ಬನ್ನು ನಾನು ಆ್ಯಡ್ ಮಾಡಿದೆ. ಪ್ರತಿ ಸಲನೂ ನೀವು ಲಿಂಬೆ ಮತ್ತು ಜಿಂಜರನ್ನ ಹಾಕಬೇಕು ಅಂತ ಇಲ್ಲ. ಆಲ್ರೆಡಿ ನಾವು ಹಾಕಿರೋದ್ರಿಂದ ಹಾಕಬೇಕು ಅಂತ ಇಲ್ಲ. ಪ್ರತಿ ಸರಿ ಬೇಡ. ಹಾಗೆ ಫೈನಲಿ ನಾವು ಮನೆಯಲ್ಲೇ ತಯಾರಿಸಿದಂಥ ಕಬ್ಬಿನ ಫ್ರೆಶ್ ಜ್ಯೂಸ್ ರೆಡಿಯಾಗಿದೆ. ನಾನು ಕುಡಿದು ನಿಮಗೆ ಹೇಗಿದೆ ಅಂತ ತಿಳಿಸ್ತೀನಿ. ಸೂಪರ್ ಆಗಿದೆ. ಯಾವ ರೀತಿಯಲ್ಲಿ ನಮಗೆ ಹೊರಗಡೆ ಸಿಗುತ್ತೋ ಅದಕ್ಕಿಂತ ತುಂಬ ಹೈಜೀನಿಕ್ ಆಗಿ ತುಂಬ ಟೇಸ್ಟಿಯಾಗಿದೆ. ನಾವೇ ಮಾಡಿರುವಂಥ ರುಚಿ ಇನ್ನೂ ಇದರ ರುಚಿಯನ್ನು ಕೂಡ ಹೆಚ್ಚಿಸಿದೆ. ನೀವು ಕೂಡ ಟ್ರೈ ಮಾಡಿ. ಒಂದು 60,000 ಇದ್ದರೆ ನಿಮಗೂ ಮನೇಲಿ ಟ್ರೈ ಮಾಡ್ಬೋದು.